ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. 17 ವರ್ಷದ ಕನಸು ಕೊನೆಗೂ ನನಸಾಗಿದೆ. ಈ ಸಲ ಕಪ್ ನಮ್ದು ಆಯ್ತು. ರಣರೋಚಕ ಪಂದ್ಯದಲ್ಲಿ ಗೆದ್ದು ಬೀಗಿದೆ ಆರ್ಸಿಬಿ. ಇತಿಹಾಸ ನಿರ್ಮಾಣ ಆಗಿದೆ. ಇತಿಹಾಸ. PBKS ವಿರುದ್ಧ ಐತಿಹಾಸಿಕ ಗೆಲುವನ್ನು ಸಾಧಿಸಿದೆ ಆರ್ಸಿಬಿ. 18 ವರ್ಷಗಳ ಕನಸು ಕೊನೆಗೂ ನನಸಾಗಿದೆ. ಆರ್ಸಿಬಿಯ ಅಭಿಮಾನಿಗಳ ಕನಸು ಇದು. ಎಮೋಷನಲ್ ಹೇಳ್ತಾ ಇದೆ. ವಿರಾಟ್ ಕೊಹ್ಲಿಯ ಕಣ್ಣಲ್ಲಿ ನೀರನ್ನು ನೋಡ್ತಾ ಇದ್ರೆ ಈ ಗೆಲುವು ಎಷ್ಟು ಮುಖ್ಯ ಆಗಿತ್ತು ಅನ್ನೋದು ಮುಗಿಲು ಮುಟ್ತಾ ಇದೆ. ಆರ್ಸಿಬಿ ಅಭಿಮಾನಿಗಳ ಫ್ಯಾನ್ಸ್ನ ಸೆಲೆಬ್ರೇಷನ್. ಆರ್ಸಿಬಿ ಪರ ಕೃಣಾಲ್, ಭೂವಿ ಬೆಂಕಿ ಬೌಲಿಂಗ್ ಮಾಡಿದ್ರು. ಒಟ್ಟಾರೆಯಾಗಿ ಈ ಕನಸು ಏನಿತ್ತು, 18 ಸೀಸನ್, 17 ವರ್ಷಗಳ ತಪಸ್ಸು ಕೊನೆಗೂ ಕೂಡ ಅಂತ್ಯ ಆಗಿದೆ. ರಣರೋಚಕ ಪಂದ್ಯದಲ್ಲಿ ತೂಗುವ ಎಲೆ ಇತ್ತು. ಕೇವಲ 6 ರನ್ನಿಂದ ಮಾತ್ರ ಆರ್ಸಿಬಿ ಗೆದ್ದಿರುವುದು. ಈ ಐತಿಹಾಸಿಕ ಕ್ಷಣಕ್ಕೆ ಕೇವಲ ಬೆಂಗಳೂರು, ಕರ್ನಾಟಕ, ಆರ್ಸಿಬಿ ಅಭಿಮಾನಿಗಳು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇತ್ತು. ಆ ಕ್ಷಣ ಬಂದಾಯಿತು. ಬೆಂಗಳೂರಿನ ಗಲ್ಲಿಯಲ್ಲೂ ಸಂಭ್ರಮಾಚರಣೆ, ಗಲ್ಲಿಯಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇದೆ. ಇನ್ನೇನು ಬೇಕು ವಿರಾಟ್ ಕೊಹ್ಲಿಗೆ? ಒಂದೇ ಒಂದು ಬಾಕಿ ಇತ್ತು, ಆ ಒಂದು ಆರ್ಸಿಬಿಯ ಕಪ್ಪು. ಈ ಸಲ ಕಪ್ಪು ನಮ್ದೇ ಅಲ್ಲ, ಈ ಸಲ ಕಪ್ಪು ನಮ್ದು ನಿಜವಾಯಿತು. 18 ವರ್ಷಗಳ ಕನಸು ಕೊನೆಗೂ ಕೂಡ ನನಸಾಯಿತು. ನಮ್ದೇ ಅಲ್ಲ, ನಮ್ದು. 18 ವರ್ಷಗಳ ಕನಸು ಪಂಜಾಬ್ನ ಬಗ್ಗು ಬಡ್ದಿದೆ ಆರ್ಸಿಬಿ ಬಾಯ್. 18 ವರ್ಷದ ಕನಸು ಕೊನೆಗೂ ಕೂಡ ನನಸಾಗಿದೆ. ಆರ್ಸಿಬಿ ಟಾರ್ಗೆಟ್ ಬೆನ್ನು ಹೊತ್ತಲ್ಲಿ PBKS ವಿಫಲ ಆಗಿದೆ. ಅವರು ಕೂಡ ಪ್ರಯತ್ನವನ್ನ ಮಾಡಿದ್ರು, ಬಟ್ ಆಗಲಿಲ್ಲ. ಈ ಸಲ ಕಪ್ ನಮ್ದು ಅನ್ನುವಂಥ ಕೂಗು ಆಗಿದೆ. ನಮ್ದೇ ಅನ್ನೋದಿತ್ತು, ಕೊನೆಗೂ ಕೂಡ ನಮ್ದು ಆಯ್ತು. 18 ವರ್ಷಗಳ ಅಭಿಮಾನಿಗಳ ತಪಸ್ಸು ಕೊನೆಗೂ ಕೂಡ ನನಸಾಗಿದೆ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕಳೆದ 3 ಬಾರಿ ಫೈನಲ್ಗೆ ಬರುತ್ತೆ, ಕೊನೆಯ ಹಂತದಲ್ಲಿ ಆರ್ಸಿಬಿ ಸೋಲನ್ನು ಅನುಭವಿಸುತ್ತೆ. ಬಟ್ ಈ ಬಾರಿ ಹಂಗಾಗಲಿಲ್ಲ. ಕೊನೆಯ ಕ್ಷಣದಲ್ಲಿ ವಿರಾಟ್ ಕಣ್ಣಲ್ಲಿ ನೀರನ್ನು ನೋಡ್ತಾ ಇದ್ರೆ ಈ ಕಪ್ಪು ಎಷ್ಟು ಮುಖ್ಯ ಆಗಿತ್ತು. ವೆಸ್ಟ್ ಇಂಡೀಸ್ ಶೆಪರ್ಡ್ ಕೂಡ ಕಣ್ಣೀರನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಈ ಕಪ್ಪು ಎಷ್ಟು ಪ್ರಾಮುಖ್ಯತೆ ಇತ್ತು ಆರ್ಸಿಬಿಗೆ ಅಂತೇಳಿ AB ಡಿ ವಿಲಿಯರ್ಸ್ ಕಣ್ಣೀರನ್ನು ಹಾಕ್ತಾರೆ. ಬೇರೆ ಆಟಗಾರರು ಕಣ್ಣೀರನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಈ ಆರ್ಸಿಬಿಯ ಕಪ್ಪು ಆರ್ಸಿಬಿಗೆ ಎಷ್ಟು ಮುಖ್ಯ ಆಗಿತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದನ್ನು ತಗೋಬೇಕು ಅಂತ ಹೇಳಿದ್ರೆ 18 ವರ್ಷ ಬೇಕಾಗಿತ್ತು. ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇದೆ. ಗಲ್ಲಿಯಲ್ಲೂ ಕಳೆದ 2 ದಿನಗಳಿಂದ ಹೋಮ ಹವನ, ಪೂಜೆ ಪುರಸ್ಕಾರಗಳು ದೊಡ್ಡದಾಗಿ ನಡೀತಾ ಇತ್ತು. ಕೊನೆಗೂ ಕೂಡ ಆರ್ಸಿಬಿಯ ಕನಸು ನನಸಾಗಿದೆ. ಅಂದರೆ ಈ 17 ವರ್ಷದ ತಪಸ್ಸು ಏನಿದೆಯಲ್ಲ, ಕೊನೆಗೂ ಕೂಡ ನನಸಾಗಿದೆ. ಈ ಜೋಶಲ್ಲಿ ಏನು ಮಾತನಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಚರಿತ್ರೆಯನ್ನು ಸೃಷ್ಟಿ ಹಾಕಿದೆ ಆರ್ಸಿಬಿ ಅಭಿಮಾನಿಗಳು. ಆರ್ಸಿಬಿ ಅಭಿಮಾನಿಗಳ ಪ್ರಾರ್ಥನೆ, ಆರ್ಸಿಬಿ ಅಭಿಮಾನಿಗಳ ಹೋಮ ಹವನ, 17 ವರ್ಷದ ಬೆಂಬಲ, ಫಾರ್ ಎವರ್ ಆರ್ಸಿಬಿ. ಯಾವಾಗಲೂ ಆರ್ಸಿಬಿ ಪರವಾಗಿ ಇರ್ತೀವಂತಹ ಅಭಿಮಾನಿಗಳ ಬೆಂಬಲ ಇದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಜಗತ್ತಿನಲ್ಲಿ ಆರ್ಸಿಬಿಯ ಅಭಿಮಾನಿಗಳ ಥರ ಬೇರೆ ಯಾವುದೇ ಟೀಮ್ಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಕೊಟ್ಟಿರುವಂಥವರ ಆರ್ಸಿಬಿಗೆ ಇದು ಯಾಕೆ ಅಂತ ಹೇಳಿದ್ರೆ ಭಾಳಷ್ಟು ಚರ್ಚೆ ಆಗ್ತಾ ಇತ್ತು. ಇವತ್ತಿನ ಪಂದ್ಯದಲ್ಲಿ ಇಡೀ 9 ಟೀಮ್ ಕೇವಲ ಪಂಜಾಬ್ಗೆ ಸಪೋರ್ಟ್ ಮಾಡ್ತಾ ಇತ್ತು, ಆದರೆ ಆರ್ಸಿಬಿ ಪರವಾಗಿ ಯಾರು ಸಪೋರ್ಟ್ ಇಲ್ಲ ಅನ್ನುವಂಥ ಚರ್ಚೆ ಕೂಡ ಕೇಳಿ ಬರ್ತಾ ಇತ್ತು. ಬಟ್ ನಮ್ಮ ಜೊತೆಗೆ ಆ ಭಗವಂತ, ಆ ದೇವರಿದ್ದ. ಭರ್ಜರಿ ಆಗಿರುವಂಥ ಗೆಲುವು, ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥ ಆರ್ಸಿಬಿ ನೋಡಿ. ಇದು ಅಹಮದಾಬಾದ್, ನರೇಂದ್ರ ಮೋದಿ ಸ್ಟೇಡಿಯಂನಿಂದ ಇಲ್ಲಿಯ ತನಕ ಈಗ ಕಪ್ ತೆಗೆದು ಬರ್ತಾರೆ. ಬಟ್ ಮೆರವಣಿಗೆ ಹೇಗಿರುತ್ತೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾವ ರೀತಿಯಾಗಿ ಮೆರವಣಿಗೆ ಮಾಡಬೇಕಾಗತ್ತೆ, ಹೇಗೆ ಮಾಡ್ತಾರೆ ಅಂತೇಳಿ. ಯಾಕೆಂದರೆ ಸಹಜವಾಗಿ ಕುತೂಹಲ ಇತ್ತು. ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ರಿ. ಈ ಕ್ಷಣದ ದೃಶ್ಯಾವಳಿ ಇದು. ಆರ್ಸಿಬಿ ಕಪ್ ಗೆದ್ದಾದ ನಂತರ ಸೆಲೆಬ್ರೇಷನ್ ಯಾವ ರೀತಿಯಾಗಿದೆ ಅಂತೇಳಿ ಹುಬ್ಬಳ್ಳಿಯ ಸೆಲೆಬ್ರೇಷನ್ ಇತ್ತು. ರಣರೋಚಕ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದು ಬೀಗಿದೆ. ಯಾರು ಕೂಡ ಆರ್ಸಿಬಿ ಟಾಸ್ ಸೋತಾದ ನಂತರ ಯಾರು ಕೂಡ ಆರ್ಸಿಬಿ ಗೆಲ್ಲತ್ತಂತೇಳಿ ಅಂದ್ಕೊಂಡಿರಲಿಲ್ಲ.
ಯಾಕೆ ಅಂತ ಹೇಳಿದ್ರೆ ಚೇಸಿಂಗ್ ಬೇಕಾಗಿತ್ತು ಅಂತ ಹೇಳಿದ್ರು. ಯಾವಾಗ 190+ ಆಯ್ತಲ್ಲ ಆವಾಗ ಸ್ವಲ್ಪ ಹೋಪ್ ಇತ್ತು RCB ಇದನ್ನು ಡಿಪೆಂಡ್ ಮಾಡಬಹುದು ಅಂಥೇಳಿ. ಆ ರೀತಿಯ ಬಾಲಿಂಗ್ ನಮ್ಮ ಕಡೆ ಇತ್ತು. ಅದೇ ರೀತಿಯಾಗಿ ಭರ್ಜರಿ ಆಗಿರುವಂಥ ಬಾಲಿಂಗ್ ಕೃಣಾಲ್ ಪಾಂಡ್ಯ, ಅದ್ಭುತವಾಗಿರುವಂಥ ಇನ್ನಿಂಗ್ಸ್. ಸೊ ಹಂಗಾಗಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಕೃಣಾಲ್ ಪಾಂಡ್ಯ, ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಆಗಿರ್ಬೋದು, ಶೆಫರ್ಡ್ ಅವರ ವಿಕೆಟ್ ಮತ್ತು ಅವರ ಬೌಲಿಂಗ್, ಅವರು ಕೊಟ್ಟಿರುವಂಥ ರನ್, ಇದೆಲ್ಲರ ಕೊಡುಗೆಯಿಂದಾಗಿ ಇವತ್ತು RCB ಗೆದ್ದು ಬಿಗಿದೆ. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ